ನನ್ನ ಹೆಸರು ಎಂ ಲಕ್ಷ್ಮಯ್ಯ ಅಂತ ದಸಂಸ ಅಂಬೇಡ್ಕರ್ ವಾದ ಸಂಚಾಲಕರಾಗಿ ಕೆಜಿಎಫ್ ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿಲ್ಲಿ ಮೀಡಿಯಾ ಮುಖಾಂತರ ಮಾಧ್ಯಮರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಇಲ್ಲಿ ಮಾತಾಡ್ತಿರೋ ಸಬ್ಜೆಕ್ಟ್ ವಿಷಯ ಏನಂದರೆ, ಕೆಜಿಎಫ್ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಇವತ್ತು ನಾವು ದಲಿತ ಮುಖಂಡರು ಮಾತಾಡ್ತಾ ಇರೋದು ಏನಂದರೆ, ಫಸ್ಟು ದಲಿತ ಕಾಲೋನಿಗಳಲ್ಲಿ ಚರಂಡಿಗಳು ಮತ್ತು ಕಾಲೋನಿಗಳಲ್ಲಿ ರಸ್ತೆಗಳು, ದಾರಿಗಳು. ಉದಾಹರಣೆಗೆ ಒಂದು ಊರು ಹೇಳ್ತೀನಿ, ಬೇಕಾದ್ರೆ ಎಲ್ಲ ವಿಲೇಜ್ ಚೆಕ್ ಮಾಡಿಕೊಳ್ರಿ. ಗೆನ್ನೆರಹಳ್ಳಿ ಒಂದು ಗ್ರಾಮಕ್ಕೆ ಹೋಗಿ ನಿಮ್ಗೆ ಏನಾದರೂ ನಿಮಗೆ ನಿಮಗೆ ಮಾಹಿತಿ ಬೇಕಂದರೆ ನಡ್ಕೊಳ್ಳೋಕೆ ಆಗಲ್ಲ. ಒಂದೇ ಒಂದು ಚರಂಡಿ ಎಲ್ಲ ಬ್ಲಾಕ್, ಒಂದೇ ಒಂದಲ್ಲ. ಆ ಚರಂಡಿಗಳೆಲ್ಲ ಮುಚ್ಚೋಗ್ಬಿಟ್ಟು ದಾರಿ ಮೇಲೆ ಕೊಳಚೆ ನೀರು ಪಾಚಿ ಕಟ್ಟಿಬಿದೆ, ಹೋದರೆ ಜಾರು ಬೀಳೋದು ಮಕ್ಕಳು, ದೊಡ್ಡವರು, ವಯಸ್ಸಾಗಿರೋರು ಅಂತವರು. ಮತ್ತು ಅಲ್ಲಲ್ಲಿ ಮನೆ ಪಕ್ಕದಲ್ಲಿ ಗುಂಡಿಗಳೆಲ್ಲ ನೀರು ತುಂಬ ತುಳುಕ್ತಾ ಇದೆ, ಕೊಳಚೆ ನೀರು ಆಗಿಬಿಟ್ಟಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದಾದ್ರೂ ನಮ್ಮ ಯುವ ಸಾಹೇಬರು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಬಂದರು ನಾವು ದೂರು ಕೊಟ್ಟರೆ, ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವರು ಏನೂ ಸೂಚನೆ ಕೊಡ್ತಾಯಿಲ್ಲ. ನಾನೇ ಬರ್ತೀನಿ, ಅವ್ರು ಬಂದಿಲ್ಲ ಅಂದರೆ ನಾನು ಹೇಳ್ತೀನಿ, ಅವ್ರು ಬಂದಿಲ್ಲ ಅಂದರೆ ನಾನೇ ಬರ್ತೀನಿ ಅಂತ ಬರೀ ಆಶ್ವಾಸನೆ ಕೊಟ್ಕೊಂಡು, ದಲಿತ ಕಾಲೋನಿಗಳಿಗೆ ಯಾವತ್ತೂ ಇವ್ರು ಬಂದ ಮೇಲೆ ಒಂದೇ ಒಂದು ವಿಸಿಟ್ ಇಲ್ಲ. ಮತ್ತು ಒಂದೊಂದು ಒಬ್ಬೊಬ್ಬರು ಪಿ ಡಿ ಒ ಅವ್ರಿಗೆ 2 ಪಂಚಾಯತಿ 3 ಪಂಚಾಯತಿ ಅವ್ರಿಗೆ ಕೆಲಸಕ್ಕೆ, ಅವ್ರಿಗೆ ಕಾರ್ಯನಿರ್ವಹಿಸೋಕ್ಕೆ ಕೊಟ್ಬಿಡ್ತಾರೆ. ನಾವು ಹೋಗಿ ಕೇಳಿದ್ರೆ, ಸರ್ ನಮಗೆ ಲೀನ್ ಅಲ್ಲಿದ್ದರೆ ನಮ್ಮ ಡೆಪ್ಯುಟೇಷನ್ ಇಲ್ಲಾಕಿದ್ದಾನೆ, ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 1-2 ಪಂಚಾಯತಿಗಳಲ್ಲಿ ಏನು ಅಂದರೆ, ಲೀನ್ ಇರೋದು ಒಂದು, ಬೇರೆ ಕಡೆ ಕಳಿಸಿರೋದು ಒಂದು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ. ಆ ಕೆಲಸ ಮಾಡಿದ್ರಿಂದ ಅವ್ರ ವಿರುದ್ಧ ಏನಾದರೂ ನಾವು ಬಂದು ಏನೋ ಯುವ ಸಾಹೇಬ್ರು ಅದನ್ನು ಬಗೆಹರಿಸ್ತಾರಂತ ಬಂದು ನಾವೇನಾದರೂ ಇಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಬಂದು ಸಾಹೇಬ್ರಿಗೆ ಹೇಳಿದ್ರೆ, ನಾನೇ ಬರ್ತೀನಿ ಅವ್ರು ಬಂದಿಲ್ಲ ಅಂತ ನಮಗೆ ಸುಮಾರು ಸಲ ಆ ಥರ ಹೇಳಿದ್ದಾರೆ. ಈ ಪಂಚಾಯತಿಗಳಲ್ಲಿ ಈ ಒಂದು ಕೆಲಸನೂ ಆಗ್ತಾಯಿಲ್ಲ. ಕೇಳಿದ್ರೆ ನಮ್ಮ ಸೆನ್ಸಸ್ ಆಗಿಬಿಟ್ಟಿದೆ ಸರ್, ನಾವು ಆಫೀಸ್ಗೆ ಬರ್ತಾಯಿಲ್ಲ. ಮತ್ತು ಪಿ ಡಿ ಒಗಳು ಅವ್ರ ಫ್ಯಾಮ್ಲಿಗಳಲ್ಲಿ ಲೀವ್ ಶೀಟ್ ಎತ್ಕೊಬಂದು ಕೊಟ್ಟಿರುವಂಥದ್ದು ನಾವು ಕಂಡಿದ್ದೀವಿ. ಇಲ್ಲಿ ಅವ್ರು ಬರೋಲ್ಲ. ರಜೆ ಏನಾದರೂ ಆಗಬೇಕಂದ್ರೆ ಹೆಂಡತಿ ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸಿರೋದು ನಮಗೆ ಇವರೇ ಹೇಳಿದ್ದಾರೆ, ಈ ಥರ ಅವ್ರಿಗೆ ಮೈ ಹುಷಾರಿಲ್ಲ ಅಂತ, ಸೀರಿಯಸ್ ಆಗಿಬಿಟ್ಟಿದೆ, ನಾವು ಬಂದು ಕೊಡ್ತಾ ಇದ್ದೀವಿ ಅಂತ. ಇವಾಗ 2 ಪಂಚಾಯತಿಯಲ್ಲಿ ಒಬ್ಬೊಬ್ರಿಗೆ ಆಗಿಬಿಟ್ರೆ, ಒಂದು ಪಂಚಾಯತಿಯಲ್ಲೇ ಕೆಲಸ ಮಾಡಲ್ಲ ಸರಿಯಾಗಿ ಅಧಿಕಾರಿಗಳು. ಅವ್ರು ಬರೋಷ್ಟೊಳಗೆ 11 ಗಂಟೆ ಆಗುತ್ತೆ. ನಮಗೆ ಯಾವುದಾದ್ರೂ ಕೆಲಸ ಹೇಳಿದ್ರೆ ಅವ್ರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಯುವ ಸಾಹೇಬ್ರಿಗೆ ಬಂದರೆ ಯುವ ಸಾಹೇಬ್ರು ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಬಂದ ಮೇಲೆ ನಾವು ಸುಮಾರು 3-4 ಸಲ ಬಂದು ಕಂಪ್ಲೇಂಟ್ ಮಾಡಿದ್ದೀವಿ. ಸ್ವಾಮಿ, ಈ ಥರ ದಲಿತ ಕಾಲೋನಿಗಳೆಲ್ಲ ಚರಂಡಿಗಳು ಈ ಥರ ಆಗಿದೆ, ರಸ್ತೆಗಳಾಗಿದೆ, ಜನಗಳಿಗೆ, ಸಾರ್ವಜನಿಕರಿಗೆ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ಅವ್ರಿಗೆ ಮೀಟಿಂಗ್ ಹಾಕ್ಕೊಂಡಿದ್ದೀವಿ, ಇಲ್ಲ ಸೆನ್ಸಸ್ ಹಾಕಿದ್ದೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕರು ಕೆಲಸ ಮಾಡೋರು ಯಾರು? ಇವಾಗ ಲೀನ್ ಅಲ್ಲಿ ಶ್ರೀನಿವಾಸ ಚಂದ್ರನೋ, ಇಲ್ಲ ಪಾರಂಡಹಳ್ಳಿನೋ, ಜಕಾರ್ಸ್ಕುಪ್ಪನೋ, ಸುಂದರಪಳ್ಳಿನೋ ಯಾವುದಾದ್ರೂ ಅವ್ರು ಅಲ್ಲಿರಲ್ಲ. 1 ತಿಂಗಳಿಗೆ ಒಂದೊಂದು ಸಲ ಬೇರೆ ಕಡೆ ಚೇಂಜ್ ಮಾಡ್ತಾ ಇದ್ದೀರಲ್ಲ, ಅದು ಕಾನೂನು ಅಡಿಯಲ್ಲಿ ಇದೆಯಾ? ಇವಾಗ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು. ಅವ್ರನ್ನ ಚೇಂಜ್ ಮಾಡೋಕ್ಕೆ ನಾವೇನದು ಏನು ಸರ್ 10 ವರ್ಷ 12 ವರ್ಷ ಆಗಿದೆ ಅಂತ ಕೇಳಿದ್ದಕ್ಕೆ, ಸರ್ ನಮ್ಗೆ ಅದು ರೆಸ್ಪಾನ್ಸು ಬರೋಲ್ಲ ಸರ್, ಅದಕ್ಕೇನು ನಾವು ಶಿಫಾರಸು ಬೇಕಾದರೆ ಸರ್ಕಾರಕ್ಕೆ ಬರಿತೀವಿ, ನಾವು ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ನಮಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಿರಲ್ಲ. ಇವಾಗ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಅವ್ರನ್ನ ಚೇಂಜ್ ಮಾಡೋಕ್ಕೆ ನಿಮಗೆ ಕಾನೂನು ಅಡಿಯಲ್ಲಿ ಇದೆಯಾ? ತುರ್ತಾಗಿ ಏನಾದರೂ ಮಾಡಬೇಕಂದ್ರೆ ಅದರಲ್ಲಿ ಇದೆ. ತುರ್ತಾಗಿ ಏನಾದರೂ ಯಾರಾದರೂ ಹೆಚ್ಚು ಕಮ್ಮಿ ಏನಾದರೂ ಕಾಯಿಲೆ ಏನೋ ಆಪ್ರೇಷನ್ ಈ ಥರ ಇದ್ದರೆ ಮಾಡ್ಬೋದು. ಬಟ್ ಕೆಲವು ವಿಚಾರಗಳಲ್ಲಿ ಮಾಡಬೇಕಾದ್ರೆ ಅದು ನಮ್ಗೆ ಸರಿಯಾದ ರೀತಿ ಗೊತ್ತಾಗ್ತಾಯಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು, ಎ ಸಿ ಸಾಹೇಬರಾಗ್ಬೋದು, ಡಿ ಸಿ ಸಾಹೇಬರಾಗ್ಬೋದು, ಕೆಜಿಎಫ್ ತಾಲೂಕುಗಳಲ್ಲಿ ದಲಿತ ಕಾಲೋನಿಗಳು ವಿಸಿಟ್ ಮಾಡಬೇಕು. ಮತ್ತು ಗ್ರಾಮ ಪಂಚಾಯತ್ ಆಫೀಸ್ಗಳು ದಿಢೀರ್ ಎಂಟ್ರಿ ಕೊಟ್ಟು ಅದನ್ನು ಪರಿಗಣಿಸಿ ಅದನ್ನು ನೀವು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಏನಾದರೂ ಸುಮ್ಮನೆ ಒಂದು ಮಾಹಿತಿ, ಒಂದು ಮೀಡಿಯಾ ಮುಖಾಂತರ ನಾವು ವಿಷಯ ಮುಟ್ಟಿಸ್ತಾ ಇದ್ದೀವಿ, ಏನೋ ಮಾಡ್ತೀರಂತ, ಅದು ಮಾಡದಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಪಂಚಾಯತಿಗಳ ವಿರುದ್ಧ, ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ನಾವು ತಾಲೂಕದಂತ ಹೋರಾಟ ಮಾಡ್ತೀವಂತ ಈ ಮೂಲಕ ಈ ಸಮಯದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಪಾರಂಡಹಳ್ಳಿ. ನಾನು ಪ್ರಬುದ್ಧ ಪ್ರಜಾ ವೇದಿಕೆ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀವಿ. ಏನು ಸರ್, ಇವತ್ತು ನಾವು ಇಲ್ಲಿ ನಿಮ್ಮ ಮೀಡಿಯಾ ಮುಖಾಂತರ ನಾವೇನು ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಇ ಒ ಕಚೇರಿ ಮುಂದೆ, ತಾಲೂಕು ಪಂಚಾಯತಿ ಇ ಒ ಕಚೇರಿ ಮುಂದೆ ಏನಿವತ್ತು ನಾವು ನಮ್ಮ ಲಕ್ಷ್ಮಯ್ಯ ಸಾಹೇಬರು
ನಾವು ಇಲ್ಲಿ ಸೇರಿ ಏನು ಪ್ರೆಸ್ ಮೀಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನರಿಗೆ ಅರಿವು ಬರಬೇಕು ಅಂತ. ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಕೆಲಸ ಆಗಲಿ ಪಂಚಾಯತಿ ಕಚೇರಿಗೆ ಹೋದಾಗ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ, ಕಾರ್ಯದರ್ಶಿಗಳು ಸಿಗೋದಿಲ್ಲ, ಇಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರು ಸಿಗೋದಿಲ್ಲ. ನಮಗೇನಾದರೂ ಅಲ್ಲಿ ಕೆಲಸ ಬೇಕು, ಒಂದು ಮನೆ ಬೇಕು, ಇಲ್ಲಾಂದರೆ ಒಂದು ಹಸು ಸೆಟ್ ಬೇಕು, ಇಲ್ಲ ಒಂದು ಯಾವುದೋ ಒಂದು ಅಂಗಡಿ ಹಾಕ್ಕೋಬೇಕಂದ್ರೆ ಒಂದು ಲೈಸೆನ್ಸ್ ಬೇಕು ಅಂತೇಳಿ ನಾವು ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಯಾರೇ ಆಗಲಿ ಅಲ್ಲಿ ಹೋಗಿ ಸ್ಪಂದಿಸೋಕ್ಕೆ ಅಧಿಕಾರಿಗಳು ನಮ್ಗೆ ಸಿಗ್ತಾ ಇಲ್ಲ. ನಾವು ಬಹಳಷ್ಟು ತಿಂಗಳಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಆದರೆ ನಮ್ಮ ದಲಿತರಿಗೆ ಎಲ್ಲ ಅಲ್ಪಸಂಖ್ಯಾತರಿಗೂ ಮತ್ತು ಹಿಂದುಳಿದವರಿಗೂ ಯಾವುದೂ ಕಾರ್ಯವನ್ನು ಜರುಗಿಸ್ತಾ ಇಲ್ಲ ಸರ್. ಪಾರನಹಳ್ಳಿ ಗ್ರಾಮದಲ್ಲಿ ಹೇಳಬೇಕಂದ್ರೆ, ಪಾರನಹಳ್ಳಿ ಗ್ರಾಮದಲ್ಲಿ 5 ವರ್ಷಗಳಿಂದ ಒಂದೇ ಒಂದು ಕಾಮಗಾರಿ ಊರಲ್ಲಿ ನಡೆದಿಲ್ಲ. ಊರು ಒಳಗಡೆ, ಊರು ಆಚೆಗಡೆ ನಡೆದಿವೆ ಸರ್. ಯಾಕೆ ನಡೆದಿವೆ ಅಂತಂದರೆ ಬೋಕಸ್ ಎಲ್ಲ ರಾಜಕಾಲುವೆಗಳು, ಗೋಕುಂಟೆಗಳು, ಕಾಲುವೆಗಳು ಎಲ್ಲ ನಡೆದಿದ್ದಾವೆ. ಆದರೆ ಊರಿಗೆ ಆಚೆ, ಊರಿನ ಒಳಗಡೆ ಒಂದೇ ಒಂದು ಕಾಮಗಾರಿ ನಡೆದಿಲ್ಲ ಸರ್. ಇದು ಬೇಕಾದರೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಸಾಹೇಬರಾಗಲಿ, DC ಸಾಹೇಬರಾಗಲಿ, EO ಸಾಹೇಬರಾಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಲಿ ಬಂದು ವೀಕ್ಷಣೆ ಮಾಡಬೇಕು ಸರ್. ಅದನ್ನು ಪರಿಶೀಲನೆ ಮಾಡಬೇಕು. ಯಾಕೆಂದರೆ ಕಡತಗಳನ್ನು ಪರಿಶೀಲನೆ ಮಾಡಿ ಹೋಗ್ತಾರೆ, ಅದು ನಮ್ಗೆ ಬೇಕಾಗಿಲ್ಲ ಸರ್. ಸ್ಪಾಟ್ ವಿಸಿಟ್ ಮಾಡಬೇಕು. ಎಲ್ಲಿ ಕಾಮಗಾರಿ ನಡೆದಿದೆ, ಎದಕ್ಕೆ ಎಷ್ಟು ಬಿಲ್ ಮಾಡಿದ್ದಾರೆ, ಯಾರು ಮಾಡಿದ್ರು ಅನ್ನೋದು ಉದ್ದೇಶಪೂರ್ವಕವಾಗಿ ಮಾಡ್ಕೊಂಡ್ರೆ ನಮ್ಗೆ ಬೇಕಾಗಿಲ್ಲ ಸರ್. ಆದರೆ ಸರ್ಕಾರ ದುಡ್ಡನ್ನು ಇವರು ವಂಚನೆ ಮಾಡಿ ಎಲ್ಲ ಅಧಿಕಾರಿಗಳು ಕುಮ್ಮಕ್ಕಿಂದ ಈ ಸರ್ಕಾರವನ್ನು ಇವತ್ತು ಮೋಸ ಮಾಡ್ತಾಯಿದ್ದಾರೆ ಸರ್. ಸರ್ಕಾರಗಳಿದ್ದಾವೆ, ನಮ್ಮ ಆಳುವಂಥ ಸರ್ಕಾರಗಳು ಕೂಡ ಇವತ್ತು ನಮ್ಗೆ ಏನೂ ಕೊಡ್ತಾ ಇಲ್ಲ ಸರ್. ದಲಿತ ಸಂಘಟನೆಗಳು 84-80ರಿಂದ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಆದರೆ ಇರೋಕ್ಕೆ ನಮ್ಗೆ ಮನೆಗಳು ಕೂಡ ಇಲ್ಲ ಸರ್. ಏನಾದರೂ ಒಂದು ಕೇಳಬೇಕಂದ್ರೆ PDO ಸಿಗೋದು, ಏನೋ ಕಾರ್ಯದರ್ಶಿಗಳನ್ನ ಕೇಳಿದ್ರೆ ಸರ್ PDO ಬರಬೇಕು, ನನಗೇನು ಬಗ್ಗೆ ಗೊತ್ತಿಲ್ಲ ಸರ್ ಅಂತ. ವಾಟರ್ ಮ್ಯಾನ್ ಬಂದು ಸರ್ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಮ್ಮ ಮೆಂಬರ್ ಕೇಳಿ ಅಂತಾರೆ. ಮೆಂಬರ್ ಕೇಳಿದ್ರೆ ನನಗೆ ಅನುದಾನ ಬರೋಲ್ಲ ಅಂತಾರೆ. ಕೋಟಿಗಟ್ಟಲೆ ಅನುದಾನ ಬರುತ್ತೆ ಸರ್. ಎಷ್ಟೆಷ್ಟು ಅನುದಾನ ಬರುತ್ತೆ ಲೀಸ್ಟ್ ಕೂಡ ಹೇಳ್ತೀವಿ. 5 ವರ್ಷಕ್ಕೆ 7,20,00,000 ಪಂಚಾಯತಿಗೆ ಬರುತ್ತೆ ಸರ್. ಏನಾಯ್ತು? ಕಂದಾಯವನ್ನು ಕಟ್ಕೊಳಿಸ್ತೀವಿ ಸರ್. ತಾಲೂಕ್ ಪಂಚಾಯತ್ ಬರುತ್ತೆ ಸರ್. DC ಇದೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತಿಯಿಂದ ಬರ್ತದೆ ಅನುದಾನ. ಈ ಅನುದಾನಗಳನ್ನೆಲ್ಲ ಯಾಕೆ ನೀವು ಸರಿಯಾದ ರೀತಿಯಲ್ಲಿ ಹಂಚ್ತಾ ಇಲ್ಲ, ಬಡವರನ್ನ ಯಾಕೆ ಸ್ಪಂದಿಸ್ತಾ ಇಲ್ಲ, ಇದೇ ನಮ್ಮ ಆವೇದನೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ EO ಸಾಹೇಬರು ಬಂದಾಗಲಿಂದ ನಮ್ಮ ಕೆಲಸಗಳನ್ನ ಹೇಳ್ತಾರೆ ಸರ್. ನಾನು ಹಂಗೆ ಮಾಡಿದ್ರು ಕೃಷ್ಣಮೂರ್ತಿ ಅವರೇ ಲಕ್ಷ್ಮೀ ಇಲ್ಲಿ ಮಾಡಿಬಿಡ್ತೀನಿ, ಅವರು ಕರೆಸ್ತೀನಿ, ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂತಾರೆ. ಇವತ್ತಿವರೆಗೂ ಯಾವ ಅಧಿಕಾರನ ಕರೆಸಿ ಅವರು ಮಾತಾಡಿದ್ದು ಇಲ್ಲ ಸರ್. ಮೊನ್ನೆ ನಾನು ಒಂದು ಕೆಲಸ ಮಾಡಿದ್ದೀನಿ. ಕ್ಯಾಸಂಬಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಯಾದಂಥ ರಶ್ಮಿ ಮೇಡಮ್ರವರಿಗೆ ಕಾನೂನು ಅಡಿಯಲ್ಲಿ ಒಂದು RTI ಕೊಡ್ತೀವಿ ಸರ್ ನಾನು. ಯಾಕಂತೇಳಿದ್ರೆ ರಾಮಾಪುರ ಮತ್ತು ಕ್ಯಾಸಂಬಲ್ದಲ್ಲಿ ನಡೀತಕ್ಕಂಥ ರಾಜಕಾಲುವೆಲ್ಲ ಬೋಕಸ್ ಆಗಿರೋದ್ರಿಂದ 22-23ನೇ ಸಾಲಿನಲ್ಲಿ ನಡೀತಕ್ಕಂಥ ಬೋಕಸ್ ಕಾಮಗಾರಿಗಳ ಬಗ್ಗೆ ನಾನು ಒಂದು ಅರ್ಜಿಯನ್ನು ಕೊಡ್ತೀನಿ ಸರ್. ಆ ಅಮ್ಮನ ಕೇಳ್ತಾರೆ, ಸರ್ ನೀವು ಡೆಮೋ ಟಾಪಲ್ಲಿ ತಗೊಳ್ಳಿ, ಇದು ನಮ್ಮ ಹತ್ರ ಸಿಗಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಕೆಲಸ ಮಾಡಿ ಬಿಲ್ಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿದರೆ ಅಲ್ಲಿ ಡೆಮೋ ಟಾಪಲ್ಲಿ ಸಿಗುತ್ತೆ. ಇದು ಡೆಮೋ ಟಾಪಲ್ಲಿ ಸಿಗೋದಕ್ಕೆ ಇಲ್ಲ, ಅವಕಾಶ ಇಲ್ಲ. ಆದ್ದರಿಂದ ನಾನು ಬೇಕಂತೇಳಿ ನಮ್ಮ EO ಸಾಹೇಬರಿಗೆ ಮಾಹಿತಿಯನ್ನು ಕೊಡ್ತೀನಿ ಸರ್. ಸರ್ ಈ ಥರ ನಿಮ್ಮ ಅಧಿಕಾರಿಗಳಾದಂಥ PDO ರಶ್ಮಿ ಮೇಡಮ್ರವರು ಈ ಥರ ಹೇಳಿದ್ದಾರೆ, ಅವಹೇಳನಕಾರಿಯಾಗಿ ನನಗೆ ವಿರುದ್ಧವಾಗಿ ಒಬ್ಬ ಸಂಘಟನಾಕಾರನನ್ನು ಹೀನಾಯವಾಗಿ ಮಾತಾಡುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಆದರೆ ನಾನು ಒಂದು ಅಧಿಕಾರಿ ಹತ್ರ ಹೆಂಗೆ ಮಾತಾಡಬೇಕು ಮಾತಾಡಿಕೊಂಡು ಬಂದುಬಿಟ್ಟಿದ್ದೀವಿ ಸರ್. ಆದರೆ ನಾನು ಕರೆಸಿ ಹೇಳ್ತೀನಿ ಅಂತ 5 ದಿವಸಗಳಿಂದ ನಮ್ಮ EO ಸಾಹೇಬರು ಆ ಅಮ್ಮನ ಕರೆಸಿ ಮಾತಾಡ್ತೀನಿ ಅಂತಾರೆ. ಇದುವರೆಗೂ ಆ ಅಮ್ಮನ ಕರೆಸಿ ಹೇಳಿಲ್ಲ ಸರ್. ಆದರೆ ನಮ್ಮ ಪಂಚಾಯತಿ 16 ಪಂಚಾಯತಿಗಳಲ್ಲಿ PDOಗೆ ಅಧ್ಯಕ್ಷರಾದಂಥ ಯಜೇಶ್ ಭಾಷಾ ಸಾಹೇಬ್ರಿಗೂ ನನ್ನ ವಿಷಯ ತಿಳಿಸಿದ್ದೇನೆ. ತಾಲೂಕು ಪಂಚಾಯತಿಯಲ್ಲಿ ತಿಳಿಸಿದ್ದೀನಿ. ಕೃಷ್ಣಮೂರ್ತಿ ಅವರೇ ನಾನು ಹೇಳ್ತೀನಿ, ಯಾಕೆಂದರೆ ಅದು ಕಾನೂನು ಅಡಿಯಲ್ಲಿ ನೀವು RTI ಕೇಳಿದ್ರೆ RTI ಕೊಡಲೇಬೇಕು ಅಂತ ಅವರು ಮಾಹಿತಿ ಕೊಟ್ಟರು. ಮತ್ತು ಈ ರಶ್ಮಿ ಮೇಡಮ್ ನಮ್ಮ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕಾನೂನು ಇದೆ ಅಂತ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಆಗಿರ್ತಕ್ಕಂಥ ಕೆಲಸಗಳನ್ನು ವೀಕ್ಷಣೆ ಮಾಡಬೇಕು. ಎಲ್ಲ ಮೇಲಾಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಬರಬೇಕಿಲ್ಲಿ. ಇಲ್ಲಿ ಬಂದಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಮ್ಮ KGF ತಾಲೂಕು ಎಲ್ಲ ದಲಿತ ಸಂಘಟನೆ ಪರವಾಗಿ ಉಗ್ರ ಹೋರಾಟವನ್ನು ಜಿಲ್ಲಾದ್ಯಂತ ಹಮ್ಮಿಕೊಳ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾವೆ ಸರ್. ಇವತ್ತು ಜೈ ಭೀಮ್, ಜೈ ಪ್ರಬುದ್ಧ ಭಾರತ ಸರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.